ಎಸ್ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಶಾಸಕನಿಂದಲೇ ಗೂಂಡಾಗಿರಿ ಆಗಿದೆ ಅನ್ನುವಂಥದ್ದು. ಕಲ್ಲು ಎಸೆದವರಿಗೆ ಜಮೀರ್ನಿಂದ ಭರ್ಜರಿ ಬಿರಿಯಾನಿ ಅಂತೆ. ಸಿದ್ದು ಡಿಕೆಶಿ ಇದೇನು ನಿಮ್ಮಪ್ಪನ ಮನೆ ಸರ್ಕಾರನಾ? ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿವೈ ವಿಜೇಂದ್ರ ರೋಷಾವೇಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಅವರೇ ಎಲ್ಲಿ ತನಕ ದಲಿತರ ಮನೆ ನೀಡಿದ್ರಿ? ಅಂಬೇಡ್ಕರ್ ಹೆಸರು ಹೇಳ್ತಿರ್ಲಿಲ್ಲ. ಇದು ಲಜ್ಜೆಗೆಟ್ಟ ಸರ್ಕಾರ ಅನ್ನುವಂಥದ್ದು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿವೈವಿ ರೋಷಾವೇಶವನ್ನ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಶಾಸಕನಿಂದಲೇ ಗೂಂಡಾಗಿರಿ ಆಗಿದೆ. ಕಲ್ಲು ಎಸೆದವರಿಗೆ ಜಮೀರ್ ಭರ್ಜರಿ ಬಿರಿಯಾನಿ ಕೊಟ್ಟಿದ್ದಾರೆ. ಎಲ್ಲ ಹೋಯ್ತು ನಿಮ್ಮ ಸಿದ್ದು ಇರ್ಬೋದು, ಡಿಕೆಶಿ ಇರ್ಬೋದು, ಇದೇ ನಿಮ್ಮ ಅಪ್ಪನ ಮನೆ ಸರ್ಕಾರನ ಅಂತ ಬಿವೈವಿ ಗುಡುಗಿದ್ದಾರೆ. ರೋಷಾವೇಶದಿಂದ ಮಾತನಾಡಿದ್ದಾರೆ. ಸಿದ್ದರಾಮಯ್ಯರ ಸರ್ಕಾರದ ವಿರುದ್ಧ ಸಾಕಷ್ಟು ಹೇಳಿಕೆಗಳನ್ನು ನೀಡಿರುವಂಥದ್ದು. ಇವ್ರ ಯೋಗ್ಯತೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ, ಇವ್ರ ಯೋಗ್ಯತೆಗೆ ಕಳೆದ 2.5 ವರ್ಷದಲ್ಲಿ ಇವರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 38 ಲಕ್ಷ ಬಡವರು, ದೀನ ದಲಿತರು, ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಹಿಂದುಳಿದ ವರ್ಗದ ಬಡವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಿಮಗೆ ಭರವಸೆ ಇಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದೇವೆ, ನಮಗೆ ಮನೆಯನ್ನ ಕೊಡಿ ಅಂತ ಹೇಳಿ ಬಡವರು ಇವತ್ತು ಕಳೆದ 2.5 ವರ್ಷದಿಂದ 3 ವರ್ಷದ ಅರ್ಜಿ ಹಾಕೊಂಡಿತ್ತು ಜಾತಕ ಪಕ್ಷಿಗಳ ತರ ಕೂತಿದ್ದಾರೆ. ಆದ್ರೆ ಅಕ್ರಮ ವಲಸಿಗರು ಇವತ್ತೇನು ನಮ್ಮ ರಾಜ್ಯದಲ್ಲಿದ್ದಾರೆ, ಇವತ್ತು ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ, ಕೋಗಿಲಿನಲ್ಲಿದ್ದಾರೆ. 24 ಗಂಟೆಗಳಲ್ಲಿ ಅವ್ರಿಗೆ ಮನೆ ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡ್ತಾರಲ್ಲ, ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾರ ಇದೆಯಾ? ಹಾಗಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ತಿರಲ್ಲ ಮಾನ್ಯ ಸಿದ್ದರಾಮಯ್ಯನವರ, ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮ ಯೋಗ್ಯತೆಗೆ ಕಳೆದ 2.5 ವರ್ಷದಲ್ಲಿ ಈ ರಾಜ್ಯದಲ್ಲಿ ಎಷ್ಟು ಜನ SC STಗಳಿಗೆ, ಹಿಂದುಳಿದ ವರ್ಗದವರಿಗೆ ಮನೆಯನ್ನು ಕೊಟ್ಟಿದ್ದೀರಿ? ಪಟ್ಟಿ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ವೇದಿಕೆಗೂ ಕೂಡ ಹಾಕೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಇವ್ರ ಅಪ್ಪನ ಮನೆ ಸರ್ಕಾರನ? ಪ್ರಜಾಪ್ರಭುತ್ವದ ವ್ಯವಸ್ಥೆ ನಾವಿದ್ದೇವೆ, ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿದ್ದೇವೆ. ಇಂಥ ಗೊಡ್ಡು ಬೆದರಿಕೆಗೆ ಹೆದರ್ತಕ್ಕಂಥ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲ. ಇದನ್ನ ಮೊದಲು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅರ್ಥ ಮಾಡ್ಕೋಬೇಕು.